ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕೊರೋನಾಗೆ ಹೆದರ್ಕೊಂಡು ಜಮೀನು ಸೇರ್ಕೊಂಡ್ರು ಕುಟುಂಬದವರು. ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಒಂದು ಹಳ್ಳಿಲಿ ಮಾಡಿದ್ರು. ಈಗ ದಕ್ಷಿಣ ಕರ್ನಾಟಕ ಮಂಡ್ಯದಿಂದ ಬರ್ತಿರುವಂತಹ ಸ್ಟೋರಿ ಇದು. ಶ್ರೀರಂಗಪಟ್ಟಣದ ಪಾಲಹಳ್ಳಿ ಊರು ಬಿಟ್ಟು ಜಮೀನು ಸೇರ್ಕೊಂಡ್ರು ಕುಮಾರ್ ಅವರ ಕುಟುಂಬ. ಇಬ್ಬರು ಮಕ್ಕಳಿದ್ದಾರೆ. ಪತ್ನಿ ಜೊತೆ ಜಮೀನಲ್ಲೇ ವಾಸ ಮಾಡ್ತಿದ್ದಾರೆ ಕುಮಾರ್ ಅವರು. ಬ್ರೇಕಿಂಗ್ ನ್ಯೂಸ್. ಮಂಡ್ಯದ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಅನ್ನೋ ಊರು. ಆ ಊರಲ್ಲಿ ತುಂಬಾ ಕೊರೋನಾ ಪಾಸಿಟಿವ್ನೆಸ್ ಬರ್ತಾ ಇದೆ, ಕೇಸ್ಗಳು ಬರ್ತಾ ಇದೆ. ಹಾಗಾಗಿ ಪ್ರಾಬ್ಲಮ್ ನಮಗೆ ಅಂತ ಆ ಇಡೀ ಕುಟುಂಬದವರು, ಕುಮಾರ್ ಮತ್ತು ಅವರ ಇಬ್ಬರು ಮಕ್ಕಳು ಮತ್ತು ಪತ್ನಿ ಜೊತೆ ಅವರೆಲ್ಲರೂ ಕೂಡ ಜಮೀನಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಶೆಡ್ ಥರ ಹಾಕೊಂಡು ಅಲ್ಲೇ ವಾಸ ಮಾಡ್ತಿದ್ದಾರೆ. ತಮ್ಮ ಜೊತೆ ಜಾನುವಾರುಗಳನ್ನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹಳ್ಳಿ ಜನ ಯಾವತ್ತೂ ಬಿಡಲ್ಲ. ಅವ್ರು ಎಲ್ಲಿ ಹೋಗ್ತಾರೋ, ಅವ್ರು ಏನು ಸಾಕಿದ್ರೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಅದು ಪ್ರವಾಹ ಬರಲಿ, ಬರ ಬರಲಿ, ಏನೇ ಬರಲಿ ಬಿಟ್ಟು ಹೋಗೋಕ್ಕೆ ಸಾಧ್ಯನೂ ಇಲ್ಲ. ಕೊರೋನಾ ಸೋಂಕು ತಗಲ್ತಾ ಇದೆ ಅಂತ ಗೊತ್ತಾಯಿತು, ಭಯ ಆಯಿತು. ಹಾಗಾಗಿ ಗ್ರಾಮವನ್ನು ಖಾಲಿ ಮಾಡಿ ಕುಮಾರ್ ಅವರ ಕುಟುಂಬದವರು ಅವರ ತೋಟ ಗದ್ದೆ ಇತ್ತಲ್ಲ, ಅಲ್ಲಿ ಜಮೀನು ಹತ್ರ ಹೋಗಿ ಅಲ್ಲೊಂದು ಶೆಡ್ ಹಾಕ್ಕೊಂಡು ಎತ್ತಿನ ಗಾಡಿ ಅವ್ರಿಗೆ ಏನೇನು ಸಂಬಂಧಪಟ್ಟು ಏನೇನು ಬೇಕಾಗಿತ್ತೋ ಎಲ್ಲವನ್ನು ತಗೊಂಡು ಅದನ್ನು ತುಂಬ್ಕೊಂಡು ಹೋಗಿ ಅಲ್ಲಿ ಶೆಡ್ ಹಾಕೊಂಡು ವಾಸ ಮಾಡ್ತಿದ್ದಾರೆ. ನಿಮ್ಮ ಹೆಸರೇನು? ಕುಮಾರ. ಕುಮಾರಣ್ಣ, ಏನಕ್ಕೆ ಬಂದ್ರಿ ನೀವು ಇಲ್ಲಿಗೆ? ಕೊರೋನಾ ಬಂದಿರೋದು. ಈಗ ಎಷ್ಟು ದಿನ ಆಯ್ತು ಕುಮಾರಣ್ಣ ಬಂದು ನೀವು ಇಲ್ಲಿಗೆ? ಅಲ್ಲಿ 20 ದಿನ ಆಯ್ತು. ಅಲ್ಲಿ ನಿಮ್ಮ ಬೀದಿಲಿ ಎಷ್ಟು ಜನಕ್ಕೆ ಬಂದಿದೆ ಕುಮಾರಣ್ಣ? 5 ಜನಕ್ಕೆ ಬಂದಿದೆ. 5 ಜನಕ್ಕೆ ಬಂದಿದೆ. ಹೌದಾ? ನೀವು ಬಂದು 20 ದಿವಸ ಆಯ್ತು. ಊಟ ಪಾಠ ಎಲ್ಲ ಇಲ್ಲೇ? ಎಲ್ಲ ಇಲ್ಲೇ. ಸಾಮಾನು ಜೀವನ ಎಲ್ಲ ತಂದ್ಬಿಟ್ಟಿದ್ರಿ? ದನ ಪನ ಕೋಳಿ ಪಾಳಿ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ರಿ? ಇಟ್ಕಳಿಯಲ್ಲಿ. ನಿಮ್ಗೆ ಎಷ್ಟು ಜನ ಮಕ್ಕಳು ಕುಮಾರಣ್ಣ? ಇಬ್ಬರು. ಈಗ ನೀವು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತವ? 20 ದಿನ ಆಯ್ತು. 20 ದಿವಸದಿಂದ ಎಲ್ಲ ಮಕ್ಕಳು ಮರಿ ನಿಮ್ಮ ಎಲ್ಲರೂ ಇಲ್ಲೇ? ಇಲ್ಲಿರೋದ್ರಿಂದ ಒಂಚೂರು ಸಮಾಧಾನ, ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಹೆಣ್ಮಗಳಲ್ಲಿ. ಯಾಕಂದರೆ ಊರಲ್ಲಿದ್ದರೆ ಅವ್ರ ರೋಡಲ್ಲೇ ಒಂದು 5 ಜನಕ್ಕೆ ಕೊರೋನಾ ಅಂದಾಗ ಹೇಳ್ತೀವಲ್ಲ, ಹಳ್ಳಿ ಜನಕ್ಕೆ ಕರೋನಾ ಬಗ್ಗೆ ಅವೇರ್ನೆಸ್ ಬೇಕು ಅಂತ. ಏನು ಅವೇರ್ನೆಸ್ಸು? ಫುಲ್ ಅವೇರ್ನೆಸ್ ಇದೆ ಅವ್ರಿಗೆ. ಪಕ್ಕ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರು. ಇಲ್ಲಿದ್ದರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಬೇಡಪ್ಪ ಈ ಏರಿಯಾದಲ್ಲಿ ಒಂದು ಸ್ವಲ್ಪ ದಿನ ಹೆಂಗ್ರೂ ನಮ್ಮ ಜಮೀನಿದೆ, ಏನು ಕಾಸು ಕೊಡಬೇಕಾಗಿಲ್ಲ, ಏನಿಲ್ಲ, ಹೋಗಿ ಒಂದು ಟೆಂಟ್ ಹಾಕೊಂಡು ಏನೇನು ಬೇಕು ಸಾಮಾನು ಸರಂಜಾಮುಗಳನ್ನ ನೆಸೆಸಿಟಿ ಏನು ಬೇಕು ಸಿಲಿಂಡರ್ ಇಟ್ಕೊಂಡ್ರು, ಗ್ಯಾಸ್ ಸ್ಟವ್ ತಗೊಂಬಂದರು, ಅಕ್ಕಿ ಬೇಳೆ ತರಕಾರಿನ ಅವರೇ ಬೆಳ್ಕೊಂಬಿಡ್ತಾರೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಕ್ಕಿ ಇದ್ರೆ ಸಾಕು, ಗೋಧಿ ರಾಗಿ ಇರಬೇಕು. ಮಂಡ್ಯ ಕಡೆ ಎಲ್ಲ ಮುದ್ದೆ ಮಾಡ್ಕೋತಾರೆ. ಕೆಲವೊಂದೆಲ್ಲ ಅವರೇ ಬೆಳೆಯೋದ್ರಿಂದ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಇಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ, ಏನು ಪ್ರಾಬ್ಲಮ್ ಇರಲಿಕ್ಕಿಲ್ಲ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮಸ್ಥರು ಮಂಜುನಾಥ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನು ಊರ ಸ್ಥಿತಿ ಏನು ಹಿಂಗಾಗ್ಬಿಡ್ತು, ಏನಾಗ್ತಿದೆ ಸರ್? ಅಲ್ಲಿ ಕುಮಾರ್ ಅಂದ್ಬಿಟ್ಟೆ ಅವರು ಹಳ್ಳದಕೆರೆಯಲ್ಲಿದ್ರು. ಹಳ್ಳದಕೆರೆಯಲ್ಲಿ 5 ಜನಕ್ಕೆ ಅವ್ರ ಅಕ್ಕಪಕ್ಕ ಮನೆಯವರಿಗೆ ಎಲ್ಲ ಕೊರೋನಾ ಆಗ್ಬಿಟ್ಟಿತ್ತು. ಹೆಂಗ್ ಬಂದ್ಬಿಡ್ತು? ಅವರೆಲ್ಲ ಊರಿಗೆ ಬಿಟ್ಟು ಆಚೆ ಹೋಗಿದ್ರಾ? ಅದು ಎಲ್ಲೋ ಇವ್ರಿಗೆ ಗೊತ್ತಿಲ್ಲ ಸರ್. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಇದ್ರಲ್ಲ ಕುಮಾರ್ ಅಂದ್ಬಿಟ್ಟೆ, ಅವನು ಸಣ್ಣ ಇಡುವವರಿಗೆ ಯಾರು ಸರ್, ಒಂದು 20 ಎಕರೆ ಗುಂಟೆ ಜಮೀನಿದೆ. ಅವನ್ಗೆ ಚಿಕ್ಕ ಮಕ್ಳು ಸರ್, ಒಂದು 7 ವರ್ಷದ್ದು 6 ವರ್ಷದ್ದೇನೋ ಮಗು. ಆಯ್ತು. ಆಮೇಲೆ ಅವ್ರ ಹೆಂಡತಿ ಅದಕ್ಕೆ ಮಕ್ಳೆಲ್ಲ ನಮ್ಗೆ ನಾವು ಕಾಪಾಡ್ಕೋಬೇಕು, ನಮ್ಮ ಮಕ್ಕಳು ಚಿಕ್ಕವು, ಏನೋ ತೊಂದರೆ ಆಯ್ತು ಅಂದ್ಬಿಟ್ಟು ಈ ರಂಗುತಿಟ್ಟ ಹತ್ರ ಒಂದು ಅವ್ರದ್ದು ಜಮೀನ್ ಇದೆಯಲ್ಲ ಸರ್, ಅಲ್ಲಿ ಚಿಕ್ಕದಾಗಿ ಒಂದು ಗೋಪ್ಗೆ ಹಾಕಂದು ಇದ್ದಾನೆ ಸರ್ ಇಲ್ಲಿ. ಹೌದಾ? ಹಾಂ ಸರ್. ಈಗ ಇವರೇನೋ ಬಂದ್ಬಿಟ್ರು, ಬೇರೆಯವರೆಲ್ಲ ಅದೇ ಸ್ವಲ್ಪ ಎಚ್ಚರಿಕೆ ಎಲ್ಲ ಮನೇಲಿ ಇದ್ದಾರೆ. ಇವ್ರು ಅಲ್ಲೇ ಅಕ್ಕಪಕ್ಕದವ್ರಿಗೆ ಆಗ್ಬಿಟ್ಟಿತ್ತಲ್ಲ ಸರ್, ಮಕ್ಳಿಗೆ ಎದುರಿಗೆ ಹೋಗಿ ಅವ್ನು ಅಲ್ಲಿದ್ದಾನೆ. ಅಲ್ಲೆಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊತಾನೆ ಸರ್, ಎಲ್ಲ ಸದ್ಯಲ್ಲೇ ಮಾಡ್ಕೊತಾನೆ ಎಲ್ಲಾನು. ತರಕಾರಿ ಗಿರ್ಕಾರಿ ಬೇಕಾದ್ರೆ ಬೆಳ್ಕತ್ತಾರ? ತರಕಾರಿ ಎಲ್ಲ ಬಂದು ಮಾಮೂಲಿ ಅವ್ನು ಬಂದು ತಗೋಯ್ತಾನೆ ಸರ್. ಹಂಗೆ ಬಂದು ತಗೋಯ್ತಾನೆ. ಮತ್ತೆ ಅಲ್ಲೇ ಎಲ್ಲಾರು ಮನೆಗಳದ್ದು ಇದೆಲ್ಲ ಪ್ರತಿಯೊಂದೆಲ್ಲ ಅಲ್ಲೇ ಸರ್ ಅಲ್ಲಿ. ಸೊ ಜನಗಳಿಗೆಲ್ಲ ಗೊತ್ತು ಕರೋನಾ ಹೆಂಗ್ ಬಚಾವ್ ಆಗ್ಬೇಕು, ಹೆಂಗಿರ್ಬೇಕು ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದೆ ಸರ್. ಅದೇ ಜಾಗೃತಿಯಾಗಿ ಅವ್ರೆ ಸರ್. ಹಂಗೂ ಸುಮಾರು ಜನಕ್ಕೆ ಆಯ್ತಾ ಇದೆ, ವಾಸಿ ಆಯ್ತಾ ಇದೆ, ಸುಮಾರು ಜನ ಸತ್ರು. ಹೆಂಗೆ ಮಂಜುನಾಥ್ ಅವರೇ, ಊರ್ಲಿ ಮಾಸ್ಕ್ ಹಾಕೊಂಡು ಓಡಾಡಲ್ವಾ ಹೆಂಗೆ? ಇಲ್ಲ ಮಾಸ್ಕ್ ಎಲ್ಲ ಹಾಕಿ ಓಡಾಡ್ತಾರೆ ಸರ್. ಏನು ಊರ್ಲಿ ಮಾಸ್ಕ್ ಹಾಕಬೇಕು ಅಂತಿಲ್ಲ, ಆಗಿಲ್ಲ ಅಂದ್ರು ಹೆಂಗ್ರು ಚೌಕ ಹಾಕೊಂಡಿರ್ತಾರೆ, ಅದನ್ನೇ ಬಾಯಿ ಕಟ್ಕೋಬೋದಲ್ಲ? ಕಟ್ಕೋತಾರೆ ಸರ್. ಆಮೇಲೆ ಎಲ್ಲ ಸ್ವಲ್ಪ ಜಾಗೃತಿಯಾಗಿ ಇದ್ದಾರೆ ಸರ್. ಹೌದಾ? ವೆರಿ ಗುಡ್. ಈ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಆಟ ಗಿಟ್ಟೆ ಹೊಡೆಯಲ್ವಾ? ಇಲ್ಲ ಸರ್, ಎಲ್ಲ ಈಗ ಪೊಲೀಸ್ನವರೆಲ್ಲ ಬಂದು ಅವಾಯ್ಡ್ ಮಾಡ್ತಾ ಇದ್ದಾರೆ ಸರ್. ಹೌದಾ? ಒಂದು 11 ಈಗ ಇವತ್ತಿದ್ದೆ 11 ಗಂಟೆ ಗಂಟ. 11 ಗಂಟೆ ಮೇಲೆ ಮಾಮೂಲಿ ಎಲ್ಲ ಬಂದು ಎಲ್ಲ ಇದ್ ಮಾಡ್ತಾರೆ ಸರ್, ಯಾರು ಕುತ್ಕೊಳ್ಳಲ್ಲ. ಓಕೆ, ಹುಷಾರು. ಬೇರೆಯವ್ರಿಗೆ ಹೇಳಿ ಎಲ್ಲರೂ ಚೆನ್ನಾಗಿರ್ಲಿ, ಇನ್ಯಾರಿಗೂ ಎಫೆಕ್ಟ್ ಆಗೋದು ಬೇಡ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ.